ಈಗಾಗಲೇ ಕೆಆರ್ಎಸ್ ಅಣೆಕಟ್ಟೆ ಜೂನ್ ತಿಂಗಳಲ್ಲಿ ಭರ್ತಿಯ ಅಂಚಿಗೆ ತಲುಪಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನಿನ್ನೆಯಿಂದ ಮಾಹಿತಿ ಕೊಡ್ತಾ ಇದ್ವಿ. ಇನ್ನು 3 ಅಡಿ ಮುಗಿದ್ರೆ ಕೆಆರ್ಎಸ್ ಡ್ಯಾಮ್ ಕಟ್ಟಿದಾಗ್ಲಿಂದ ಕೂಡ 93 ವರ್ಷಗಳಲ್ಲೇ ಜೂನ್ ತಿಂಗಳಲ್ಲೇ ಭರ್ತಿಯಾದಂತಹ ಹೆಗ್ಗಳಿಕೆ ಕೆಆರ್ಎಸ್ ಡ್ಯಾಮ್ಗೆ ಬರುತ್ತೆ. ಸಿದ್ದರಾಮಯ್ಯ ಅವರು ಕೂಡ ಒಂದು ದಾಖಲೆ ಬರೆಯುವಂತಹ ದಾವತ್ತದಲ್ಲಿದ್ದಾರೆ. ಏನು ದಾಖಲೆ ಅನ್ನೋದು ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಜೂನ್ ತಿಂಗಳಿಗೆ ಕೆಆರ್ಎಸ್ ಡ್ಯಾಂ ಭರ್ತಿ, ಸಿದ್ದರಾಮಯ್ಯಗೆ ಜೂನ್ನಲ್ಲೇ ಬಾಗಿನ ಅರ್ಪಿಸೋ ಅವಕಾಶ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಜೂನ್ ತಿಂಗಳ ಮೊದಲ ವಾರದಿಂದಲೇ ಮುಂಗಾರು ಮಳೆ ಆರಂಭವಾಗಿ ಚುರುಕುಗೊಂಡಿದೆ. ಇದರ ಪರಿಣಾಮವಾಗಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಅಣೆಕಟ್ಟೆ ಸದ್ಯ 121 ಅಡಿಯಷ್ಟು ಭರ್ತಿಯಾಗಿದೆ. ಇನ್ನು ಡ್ಯಾಂ ಭರ್ತಿಗೆ ಕೇವಲ 4 ಅಡಿಗಳಷ್ಟೇ ಬಾಕಿ ಇದೆ. ಡ್ಯಾಂ 55,000 ಕ್ಯೂಸೆಕ್ಗೂ ಅಧಿಕ ಪ್ರಮಾಣದಲ್ಲಿ ಒಳಹರಿವು ಬರ್ತಾ ಇದ್ದು, ಅಷ್ಟೇ ಪ್ರಮಾಣದಲ್ಲಿ ಹೊರಹರಿವು ಇದೆ. ಒಂದು ವೇಳೆ ಹೊರಹರಿವನ್ನ ನಿಲ್ಲಿಸಿದ್ರೆ 12 ಗಂಟೆಗಳ ಅವಧಿಯಲ್ಲಿ ಕೆಆರ್ಎಸ್ ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗುತ್ತದೆ. ಕೆಆರ್ಎಸ್ ಡ್ಯಾಂ ನಿರ್ಮಾಣವಾಗಿ 93 ವರ್ಷಗಳು ಆಗಿವೆ. ಅಲ್ಲಿಂದ ಇಲ್ಲಿಯವರೆಗೆ ಜೂನ್ ತಿಂಗಳಿನಲ್ಲಿ ಒಂದೇ ಒಂದು ಜೂನ್ನಲ್ಲಿ ಡ್ಯಾಂ ಭರ್ತಿಯಾದ ಉದಾಹರಣೆ ಇರಲಿಲ್ಲ. ಇದೀಗ ಜೂನ್ ತಿಂಗಳಿನಲ್ಲಿ ಕೆಆರ್ಎಸ್ ಭರ್ತಿಯಾಗುವ ಹಂಚಿಗೆ ತಲುಪಿದೆ. ಕೆಆರ್ಎಸ್ ಡ್ಯಾಂ ನಿರ್ಮಾಣವಾಗಿ 93 ವರ್ಷಗಳಾದ್ರೂ ಪ್ರತಿ ವರ್ಷ ಬಾಗಿನ ಅರ್ಪಿಸಲಾಗುತ್ತದೆ. ಜುಲೈ ಅಂತ್ಯದಲ್ಲೇ ಅಥವಾ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಾತ್ರ ಬಾಗಿನ ಅರ್ಪಿಸಲಾಗಿದೆ. ಆದರೆ ಈ ಬಾರಿ ಜೂನ್ ತಿಂಗಳಿನಲ್ಲಿ ಬಾಗಿನ ಅರ್ಪಿಸುವ ಅವಕಾಶ ಸಿಎಂ ಸಿದ್ದರಾಮಯ್ಯಗೆ ಇದೆ. ಇನ್ನು ಜೂನ್ ತಿಂಗಳ ಮುಕ್ತಾಯಕ್ಕೆ 3 ದಿನಗಳಷ್ಟೇ ಬಾಕಿ ಇದ್ದು, ಈ 3 ದಿನಗಳಲ್ಲಿ ಸಿದ್ದರಾಮಯ್ಯ ಅವರು ಬಾಗಿನ ಅರ್ಪಣೆ ಮಾಡಿದ್ರೆ ಹೊಸ ದಾಖಲೆಯನ್ನ ನಿರ್ಮಾಣ ಮಾಡಲಿದ್ದಾರೆ. ಜೂನ್ ತಿಂಗಳಲ್ಲಿ ಭರ್ತಿಯ ಅಂಚಿಗೆ ತಲುಪುವ ಮೂಲಕ ಕೆಆರ್ಎಸ್ ಅಣೆಕಟ್ಟೆ ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡಿದೆ. ಇದೀಗ ಅಂಥದ್ದೇ ಇತಿಹಾಸ ನಿರ್ಮಾಣ ಮಾಡುವಂತ ಅವಕಾಶ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇರುವಂಥದ್ದು. ಆ ಇತಿಹಾಸ ಏನು ಅನ್ನೋದನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ನಾವಿರುವಂಥದ್ದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಅಣೆಕಟ್ಟೆ ಬಳಿ ಇದ್ದೀವಿ. ಕೆಆರ್ಎಸ್ ಅಣೆಕಟ್ಟೆ ನಿರ್ಮಾಣವಾದಾಗಿನಿಂದಲೂ ಕೂಡ ಇದುವರೆಗೆ ಈ ಪರಿಪ್ರಮಾಣದಲ್ಲಿ ಕೆಆರ್ಎಸ್ ಅಣೆಕಟ್ಟೆ ಭರ್ತಿಯಾಗಿದ್ದಂಥ ಒಂದೇ ಒಂದು ಉದಾಹರಣೆ ಕೂಡ ಇರಲಿಲ್ಲ. ಆದರೆ ಈ ಬಾರಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಅತ್ಯುತ್ತಮವಾಗಿ ಮಳೆ ಬೀಳ್ತಾ ಇರುವಂತಹ ಕಾರಣವಾಗಿ ಕೆಆರ್ಎಸ್ ಅಣೆಕಟ್ಟೆ ಭರ್ತಿಯ ಅಂಚಿಗೆ ತಲುಪಿರುವಂಥದ್ದು. ಇದೇ ಹೊತ್ತಿನಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೊಸ ಇತಿಹಾಸ ಮತ್ತೆ ಹೊಸ ದಾಖಲೆಯನ್ನು ಕೂಡ ಬರೆಯುವಂತ ಮುನ್ಸೂಚನೆ ಮತ್ತೆ ಅವಕಾಶವೂ ಕೂಡ ಇರುವಂಥದ್ದು. ಯಾಕಂದ್ರೆ 1979ರಲ್ಲಿ ಕೆಆರ್ಎಸ್ ಅಣೆಕಟ್ಟೆಗೆ ಬಾಗಿನ ಅರ್ಪಿಸುವಂತ ಒಂದು ಸಂಪ್ರದಾಯ ಡಿ ದೇವರಾಜ ಅರಸು ಅವರ ಕಾಲದಲ್ಲಿ ಹುಟ್ಟಾಕೊಳ್ತು. ಅದಾದ ಬಳಿಕವಾಗಿ ಇದುವರೆಗೆ ಜೂನ್ ತಿಂಗಳಲ್ಲಿ ಯಾವೊಬ್ಬ ಸಿಎಂ ಕೂಡ ಏನು ಕಾವೇರಿ ಮಾತೆಗೆ ಬಾಗಿನ ಅರ್ಪಿಸುವಂತ ಅವಕಾಶವೇ ಕೂಡ ದೊರಕಿರಲಿಲ್ಲ. ಯಾಕಂದ್ರೆ ಅಲ್ಲಿಂದ ಇಲ್ಲಿವರೆಗೆ ಜೂನ್ ತಿಂಗಳಲ್ಲಿ ಕೆಆರ್ಎಸ್ ಅಣೆಕಟ್ಟೆ ಭರ್ತಿ ಆಗಿರುವಂತ ಒಂದೇ ಒಂದು ಉದಾಹರಣೆ ಕೂಡ ಇರಲಿಲ್ಲ. ಆದ್ರೆ ಈ ಬಾರಿ ಕೆಆರ್ಎಸ್ ಅಣೆಕಟ್ಟೆ ಭರ್ತಿ ಆಗುವಂತ ಎಲ್ಲಾ ಸೂಚನೆ ಇದೆ. ಯಾಕಂದ್ರೆ ಸದ್ಯ ಕೆಆರ್ಎಸ್ ಅಣೆಕಟ್ಟೆ 121 ಅಡಿಗೂ ಹೆಚ್ಚು ಭರ್ತಿ ಆಗಿರುವಂಥದ್ದು. ಬರ್ತಿರುವಂಥ ಇನ್ಫ್ಲೋ ಕೂಡ 33,000ಕ್ಕೂ ಕೂಡ ಅಧಿಕ ಕ್ಯೂಸೆಕ್ ಕೂಡ ಇದೆ. ಆ ಒಂದು ಇನ್ಫ್ಲೋ ಅನ್ನ ನಿಲ್ಲಿಸಿದಂಥ ಸಂದರ್ಭದಲ್ಲಿ ಅಂದರೆ ಸಂಪೂರ್ಣವಾಗಿ ಕೆಆರ್ಎಸ್ ಅಣೆಕಟ್ಟೆ 12 ಗಂಟೆಯಲ್ಲಿ ಸಂಪೂರ್ಣವಾಗಿ ಭರ್ತಿ ಆಗುತ್ತೆ. ಇನ್ನು 3 ದಿನ ಈ ಒಂದು ತಿಂಗಳು ಮುಗಿಯೋದಕ್ಕೆ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಈ 3 ದಿನದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಾಗಿನ ಅರ್ಪಿಸಿದಂಥ ಸಂದರ್ಭದಲ್ಲಿ ಯಾವ ಸಿಎಂ ಕೂಡ ಮಾಡದಂಥ ಹೊಸ ದಾಖಲೆ ಮತ್ತು ಹೊಸ ಇತಿಹಾಸವನ್ನು ಕೂಡ ನಿರ್ಮಿಸುವಂತಹ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ಒಟ್ಟಾರೆ ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಅಣೆಕಟ್ಟೆ ಭರ್ತಿಯ ಅಂಚಿಗೆ ತಲುಪಿರುವಂಥದ್ದು ಒಂದು ರೀತಿಯಾಗಿ ಖುಷಿಯಾದ ವಾತಾವರಣ, ಜೊತೆಗೆ ಐತಿಹಾಸಿಕ ದಾಖಲೆಯೂ ಕೂಡ ಆಗಿರುವಂಥದ್ದು. ಈ ಒಂದು ಖುಷಿ ಮತ್ತೆ ಐತಿಹಾಸಿಕ ದಾಖಲೆ ನಡುವೆ ಸಿಎಂ ಸಿದ್ದರಾಮಯ್ಯನವರು ಇನ್ನು 3 ದಿನದಲ್ಲಿ ಕೆಆರ್ಎಸ್ ಅಣೆಕಟ್ಟೆಗೆ ಬಾಗಿನ ಅರ್ಪಿಸುವ ಮೂಲಕವಾಗಿ ಹೊಸ ದಾಖಲೆಯನ್ನ ಬರೀತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಕೊಡಗಿನಲ್ಲಿ ಮುಂದುವರೆದ ಮಳೆ ಆರ್ಭಟ, ಶವ ಸಂಸ್ಕಾರಕ್ಕೂ ಅಡ್ಡಿ, ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ. ಕೊಡಗು ಜಿಲ್ಲೆಯಲ್ಲಿ ಕಳೆದ 2-3 ದಿನಗಳಿಂದ ಮತ್ತೆ ಗಾಳಿ ಮಳೆ ಬಿರುಸುಗೊಂಡಿದೆ. ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಮಡಿಕೇರಿ ಮತ್ತು ವಿರಾಜಪೇಟೆ ತಾಲೂಕುಗಳಲ್ಲಿ ಮಳೆಯ ಪ್ರಮಾಣ ಹೆಚ್ಚಿದೆ. ಮಡಿಕೇರಿ ತಾಲೂಕಿನ ಭಾಗಮಂಡಲದಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಪರಿಣಾಮದಿಂದ ತ್ರಿವೇಣಿ ಸಂಗಮದಲ್ಲಿ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆಯಾಗುತ್ತಿದೆ. ಮಳೆ ಮತ್ತಷ್ಟು ಮುಂದುವರೆದಲ್ಲಿ ತ್ರಿವೇಣಿ ಸಂಗಮದ ನೀರು ಭಂಗಡೇಶ್ವರ ದೇವಾಲಯ ಆವರಣದವರೆಗೂ ಪ್ರವೇಶ ಮಾಡುವ ಸಾಧ್ಯತೆಯೂ ಹೆಚ್ಚಾಗಿದೆ. ಅಲ್ಲದೆ ನಾಪೊಕ್ಲು ಭಾಗಮಂಡಲ ಸಂಪರ್ಕ ಮಾಡುವ ಹಳೆಯ ರಸ್ತೆ ಸಂಪರ್ಕ ಕಡಿತಗೊಳ್ಳುವ ಭೀತಿ ಎದುರಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಕೊಡಗು ಜಿಲ್ಲಾಡಳಿತ ಇಂದೂ ಕೂಡ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ
ಘೋಷಣೆ ಮಾಡಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಮಳೆಯಿಂದ ಒಂದಷ್ಟು ಅವಾಂತರಗಳು ಮುಂದುವರಿತಿದೆ ಅಂತಾನೆ ಹೇಳ್ಬೋದು. ಪ್ರಸ್ತುತ ಮಡಿಕೇರಿ ತಾಲೂಕಿನ ನಾಪೋಕ್ಲು ಮತ್ತು ಮೂರ್ನಾಡು ರಸ್ತೆ ಏನು ನೋಡ್ತಾ ಇದ್ದೀರಾ ಪಬ್ಲಿಕ್ ಟಿವಿ ದೃಶ್ಯಾವಳಿಗಳಲ್ಲಿ, ಆ ಒಂದು ದೃಶ್ಯವನ್ನ ನೀವು ನೋಡ್ತಾ ಇರ್ಬೋದು. ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿರ್ತಕ್ಕಂಥದ್ದು. ಏಕೆಂದ್ರೆ ಕಾವೇರಿ ನದಿ ಉಕ್ಕಿ ಹರಿತಾ ಇದ್ದಾಳೆ. ಹೀಗಾಗಿ ಒಂದ್ ರೀತಿ ಕಾವೇರಿ ಎಲ್ಲೆಲ್ಲಿ ಹರಿತಾಳೆ ಅಲ್ಲೆಲ್ಲವೂ ಕೂಡ ಒಂದ್ ರೀತಿ ಸಮಸ್ಯೆಗೆ ಜನರು ತುತ್ತಾಗ್ತಾ ಇದ್ದಾರೆ. ಒಂದ್ ರೀತಿ ಏನು ತಗ್ಗು ಪ್ರದೇಶಗಳಿಗೆ ಸಂಪೂರ್ಣವಾಗಿ ನೀರು ನುಗ್ತಾ ಇರ್ತಕ್ಕಂಥದ್ದು. ಇನ್ನೇನು ಏನು ಕಾವೇರಿ ನದಿ ಇಲ್ಲಿಂದ 500 ಮೀಟರ್ ಆಚೆಗೆ ಇದ್ರೂ ಕೂಡ ಕಾವೇರಿ ನದಿ ಎಲ್ಲೆಲ್ಲಿ ಹರಿವಿಕೆ ಇದ್ದಾಳೆ, ಎಲ್ಲೆಲ್ಲಿ ಹರಿಬೇಕು ಮಳೆಗಾಲ ಬಂದಾಗ ಅಲ್ಲೆಲ್ಲವೂ ಕೂಡ ಸಾಕಷ್ಟು ಹರಿವಿಕೆ ಕೂಡ ಆಗ್ತದೆ. ಪ್ರತಿ ವರ್ಷವೂ ಕೂಡ ಈ ಒಂದು ಭಾಗದಲ್ಲಿ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಕೂಡ ಬಿಗಡಾಯಿಸ್ತಾ ಹೋಗುತ್ತೆ. ಅದರಲ್ಲೂ ಕೂಡ ಮೂರ್ನಾಡು ಮತ್ತೆ ನಾಪೋಕ್ಲು ರಸ್ತೆ ಏನಿದೆ, ಇಲ್ಲಿಂದ ಸುಮಾರು 6 ರಿಂದ 7 ಕಿಲೋಮೀಟರ್ ಅಷ್ಟೇ 2 ಹೋಬಳಿಗಳನ್ನು ಸಂಪರ್ಕಗೊಳಿಸುವಂತಹ ರಸ್ತೆ ಕೂಡ ಇದಾಗಿತ್ತು. ಆದ್ರೆ ಇದೀಗ ಪರ್ಯಾಯ ಮಾರ್ಗವನ್ನ ಕಂಡುಕೊಂಡು ಜನರು ಕೂಡ ಹೋಗ್ಬೇಕಾಗುತ್ತೆ. ಸುಮಾರು 15 ಕಿಲೋಮೀಟರ್ 14 ಈ ರೀತಿ ಸುತ್ತಿ ಬಳಸಿ ಹೋಗಿ ಪಟ್ಟಣಗಳಿಗೆ ಹೋಗುವಂತ ಪರಿಸ್ಥಿತಿ ಕೂಡ ಇದೀಗ ನಿರ್ಮಾಣವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಆ ಪ್ರಮಾಣದಲ್ಲಿ ಈ ಮಳೆಯ ಅವಾಂತರಗಳು ಕೂಡ ಮುಂದುವರಿತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಜನರು ಕೂಡ ಇದರ ಮಳೆಯ ತೀವ್ರತೆ ಕೂಡ ಕಂಡುಕೊಳ್ಳದೆ ಸಾಕಷ್ಟು ಬರುವಂತ ಸಾರ್ವಜನಿಕರು ಕೂಡ ಒಂದು ವಾಹನದಲ್ಲಿ ಬರುವಂತವರು ಈ ಮಾರ್ಗ ಇದೆ ಓಪನ್ ಇರುತ್ತೆ ಅನ್ನೋದು ಕೂಡ ಸಾಕಷ್ಟು ಜನರು ಬರ್ತಾರೆ. ಆದ್ರೆ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಏನು ನೀರು ಕಾವೇರಿ ನದಿ ಉಕ್ಕಿ ಹರಿತಿರ್ತಕ್ಕಂಥದ್ದು ಏನು ಕಂಡುಕೊಳ್ತಾರೆ, ಅದಾದ್ಮೇಲೆ ಇಲ್ಲಿಂದ ವಾಪಸ್ ಹೋಗುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಯಾಕಂದ್ರೆ ನೀವು ನೋಡ್ಬೋದು ದೃಶ್ಯದಲ್ಲಿ ಎಷ್ಟು ವಾಹನಗಳು ಇದೇ ಮಾರ್ಗವಾಗಿ ನಿಂತಿರ್ತಕ್ಕಂಥದ್ದು. ಯಾಕಂದ್ರೆ ಮುಂದೆ ಸಂಚಾರ ಮಾಡ್ಲಿಕ್ಕೂ ಕೂಡ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಇವರೆಲ್ಲರೂ ಕೂಡ ಈಗ ಪರ್ಯಾಯ ರಸ್ತೆಯನ್ನೇ ಕಂಡುಕೊಂಡು ಸುಮಾರು 10-15 ಕಿಲೋಮೀಟರ್ ಸುತ್ತಿ ಬಳಸಿ ಹೋಗುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗ್ತದೆ. ಯಾಕಂದ್ರೆ ನೋಡಿ ಮಕ್ಕಳುಗಳು ಕೂಡ ಬಂದಿರತಕ್ಕಂಥದ್ದು. ಹೀಗಾಗಿ ಒಟ್ಟಾರೆಯಾಗಿ ಕೊಡಗು ಜಿಲ್ಲೆಯಲ್ಲಿ ವ್ಯಾಪಕವಾದಂತಹ ಮಳೆಯ ತೀವ್ರತೆ ಕೂಡ ಒಂದಷ್ಟು ತಗ್ಗಿದ್ರೆ ಈ ಒಂದು ರಸ್ತೆ ಕೂಡ ಸಂಚಾರಕ್ಕೆ ಮುಕ್ತ ಆಗುತ್ತೆ. ಇನ್ನು ಜಿಲ್ಲೆಯಾದ್ಯಂತ ವ್ಯಾಪಕ ಮಳೆಯಾಗುತ್ತಿರೋದ್ರಿಂದ ಶವ ಸಂಸ್ಕಾರಕ್ಕೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾವೇರಿ ನದಿ ಹರಿಯುವ ಬಲಮುರಿ ಗ್ರಾಮದ ಸ್ಮಶಾನದಲ್ಲಿ ವ್ಯಕ್ತಿಯೊಬ್ಬರ ಮೃತದೇಹದ ಅಂತ್ಯ ಸಂಸ್ಕಾರದ ಸಂದರ್ಭ ಗುಂಡಿ ತೆಗೆದಷ್ಟು ನೀರು ಉಕ್ಕಿ ಬಂದು ಕುಟುಂಬಸ್ಥರು ಪರದಾಡಬೇಕಾಯಿತು. ಇನ್ನು ಕಾವೇರಿ ಜಲನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಹಾರಂಗಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗುತ್ತಿದೆ. ಕುಶಾಲನಗರ ತಾಲೂಕಿನ ಕಣಿವೆ ರಾಮಲಿಂಗೇಶ್ವರ ದೇವಾಲಯ ಆವರಣದ ಮುಂಭಾಗ ಕಾವೇರಿ ನದಿ ಮೈದುಂಬಿ ಹರಿಯುತ್ತಿದೆ. ಅಲ್ಲದೆ ಕಾವೇರಿ ನದಿ ನೀರಿನ ಹರಿವು ಸಾಕಷ್ಟು ರಭಸದಿಂದ ಕೂಡಿದೆ. ಹೀಗಾಗಿ ಕೃಷಿ ಜಮೀನುಗಳಿಗೆ ನೀರು ನುಗ್ಗುವ ಆತಂಕ ಎದುರಾಗಿದೆ. ಈ ನಡುವೆ ಕೊಡಗು ಉಸ್ತುವಾರಿ ಸಚಿವ ಬೋಸರಾಜ ಅವರು ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನ ಅವಲೋಕಿಸುತ್ತಿದ್ದಾರೆ. ಒಟ್ನಲ್ಲಿ ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುತ್ತಿದ್ದು 5 ತಾಲೂಕುಗಳಲ್ಲಿ ಮಳೆಯಿಂದ ಸಾಕಷ್ಟು ಅವಾಂತರಗಳು ಮುಂದುವರಿಯುತ್ತಿದ್ದು ಜಿಲ್ಲೆಯ ಜನರು ಹೈರಾಣಾಗುತ್ತಿದ್ದಾರೆ. ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ.